ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಅಲ್ಲಿ ಕಾಕಿ ಕಟ್ಟೆಚ್ಚರ ಮಾಡಲಾಗಿದೆ. ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಅಲ್ಲಿ ಕಾಕಿ ಕಟ್ಟೆಚ್ಚರ ವಹಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ನಿಗಾ ವಹಿಸಲಾಗಿದೆ. ತಡರಾತ್ರಿ 1 ಗಂಟೆಯವರೆಗೆ ಹೊಸ ವರ್ಷಾಚರಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಸೇರಿ ಹಲವೆಡೆ ಆಚರಣೆಗೆ ಅನುಮತಿ ಕೊಡಲಾಗಿದೆ. ರಾತ್ರಿ 9 ಗಂಟೆ ಬಳಿಕ ನಗರದ ಪ್ರಮುಖ ಫ್ಲೈಓವರ್ಗಳು ಬಂದ್ ಆಗಲಿದೆ. ನಗರದ 32 ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗುತ್ತೆ. ರಾತ್ರಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡಿಬಾರದು ಅಂತ ಹೇಳಿ ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರು ಇದೀಗ ಕಟ್ಟೆಚ್ಚರ ವಹಿಸಿದ್ದಾರೆ. ಬೆಂಗಳೂರು ಸಿಲಿಕಾನ್ ಸಿಟಿ ಜನರು ಹೊಸ ವರ್ಷ ವೆಲ್ಕಮ್ ಮಾಡೋಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ನೋಡ್ತಾ ಇದ್ರೆ ಪಬ್ಗಳಾಗಿರಬಹುದು ಅಥವಾ ಬಾರ್ ರೆಸ್ಟೋರೆಂಟ್ಗಳನ್ನ ಕೂಡ ಅಲಂಕಾರ ಮಾಡಲಾಗಿದೆ. ಹಾಗಾಗಿ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಸೇರಿ ಹಲವೆಡೆ ಆಚರಣೆಗೆ ಈಗಾಗಲೇ ಅನುಮತಿಯನ್ನ ಕೊಡಲಾಗಿದೆ. ರಾತ್ರಿ 9 ಗಂಟೆ ಬಳಿಕ ನಗರದ ಪ್ರಮುಖ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗುತ್ತೆ. ಅದರಲ್ಲೂ ಕೂಡ ನಗರದ 32 ಫ್ಲೈಓವರ್ಗಳ ಮೇಲೆ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಸಂಜೆ 7ರ ಬಳಿಕ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಸಂಚಾರ ಬಂದ್ ಮಾಡಲಾಗುತ್ತೆ. ಹೊಸ ವರ್ಷಾಚರಣೆಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುತ್ತೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗುತ್ತೆ. ತಡರಾತ್ರಿ 2 ಗಂಟೆ ಬಳಿಕ ಬಾರ್ ಮತ್ತು ಪಬ್ಗಳು ಕೂಡ ಬಂದ್ ಆಗಲಿದೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಕಡ್ಡಾಯ ಮಾಡಲಾಗಿರುವಂತದ್ದು. ನ್ಯೂ ಇಯರ್ ವೇಳೆ ಲೌಡ್ ಸ್ಪೀಕರ್ ಆಗ್ಲಿ ಅಥವಾ ಪಟಾಕಿ ಆಗ್ಲಿ ಸಿಡಿಸುವಂತಿಲ್ಲ. ರಾತ್ರಿ 2 ಗಂಟೆಯವರೆಗೆ ಬಿಎಂಟಿಸಿ ಬಸ್, ಮೆಟ್ರೋ ರೈಲು ಸಂಚಾರ ಕೂಡ ಇರುತ್ತೆ. ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ 800ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿರುವಂತದ್ದು. ಸಂಜೆ 7ರ ಬಳಿಕ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಸಂಚಾರ ಬಂದ್ ಮಾಡಲಾಗುತ್ತೆ. ಹೊಸ ವರ್ಷಾಚರಣೆಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ಅಲ್ಲದೆ ಮಹಿಳೆಯರ ಸುರಕ್ಷತೆಗಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜನರು ಅದರಲ್ಲೂ ಸುಧಾರಣೆಗಳನ್ನು ಕೂಡ ಬದಲಾವಣೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡಿಬಾರದು ಅಂತ ಹೇಳಿ ಪೊಲೀಸರು ಇದೀಗ ಕಟ್ಟೆಚ್ಚರ ವಹಿಸಿದ್ದಾರೆ. ಅಲ್ಲದೆ ಹೊಸ ವರ್ಷಾಚರಣೆಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಲ್ಲದೆ ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ತಡರಾತ್ರಿ 2 ಗಂಟೆ ಬಳಿಕ ಬಾರ್ ಮತ್ತು ಪಬ್ಗಳನ್ನ ಬಂದ್ ಮಾಡಲಾಗುತ್ತೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಕಡ್ಡಾಯ ಆಗಿರೋದ್ರಿಂದ ನ್ಯೂ ಇಯರ್ ವೇಳೆ ಯಾವುದೇ ರೀತಿಯ ಲೌಡ್ ಸ್ಪೀಕರ್ ಆಗಲಿ ಅಥವಾ ಪಟಾಕಿ ಆಗಲಿ ಸಿಡಿಸುವಂತಿಲ್ಲ. ರಾತ್ರಿ 2 ಗಂಟೆಯವರೆಗೆ ಬಿಎಂಟಿಸಿ ಬಸ್ ಮತ್ತು ಮೆಟ್ರೋ ರೈಲು ಸಂಚಾರ ಕೂಡ ಇರುತ್ತೆ. ಈಗಾಗಲೇ ಬಿಎಂಆರ್ಸಿ ಅಲ್ಲಿಂದ ಒಂದು ಆದೇಶ ಕೂಡ ಪ್ರಕಟವಾಗಿತ್ತು. ಅವರು ಕೂಡ ಹೇಳಿದ್ರು ಮೆಟ್ರೋ ರೈಲು ಸಂಚಾರವನ್ನ 2:30 ತನಕ ಮಾಡಲಾಗುತ್ತೆ ಅಂತ ಹೇಳಿ ಅವರು ಮೊನ್ನೆ ಮಾಧ್ಯಮ ಪ್ರಕಟಣೆಯಲ್ಲಿ ಬಿಡಲಾಗಿತ್ತು. ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಎಂಜಿ ರೋಡ್ ಮತ್ತಿತರ ಕಡೆಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡಿಬಾರದು ಅಂತ ಮ್ಯಾನ್ ಪವರ್ಗಿಂತ ಸಿಸಿಟಿವಿ ಪವರ್ ಅನ್ನ ಹೆಚ್ಚಿಸಿದ್ದಾರೆ ಕಮಿಷನರ್. ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರದು ಅಂತ ಗಲ್ಲಿಯಲ್ಲೂ ನಿಗಾ ವಹಿಸುವಂತೆ ಹೈಟೆಕ್ ಸಿಸಿ ಕ್ಯಾಮೆರಾಗಳನ್ನ ಬಳಸಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಎಲ್ಲಾ ಕಡೆ ಸಿಸಿ ಕ್ಯಾಮೆರಾಗಳನ್ನ ಬಳಸಲಾಗಿದೆ. ಹೆಜ್ಜೆಗೂ ಸಿಸಿಟಿವಿ ನಿಗಾ ಇದೆ. 6 ಹೈಟೆಕ್ ಡ್ರೋನ್ ಹಾರಾಟ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು LED ಸ್ಕ್ರೀನ್ಗಳಲ್ಲಿ ಪ್ರತಿಯೊಬ್ಬರ ಚಲನವಲನವೂ ಕೂಡ ಪ್ಲೇ ಆಗುತ್ತೆ. ಅಲ್ಲಿ ರೀಸ್ಟೋರ್ ಆಗಿರುತ್ತೆ. ಯಾವುದೇ ರೀತಿಯಲ್ಲಿ ತೊಂದರೆಗಳು ಆಗಬಾರದು ಅಂತ ಹೇಳಿ
ಇನ್ನು ಈಗಾಗಲೇ 800 ಹೈಟೆಕ್ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿರುವಂತದ್ದು. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆ ಆಗ್ತಾ ಇರೋದ್ರಿಂದ ಈಗ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಲಾಗಿದೆ. ಯಾವುದೇ ರೀತಿಯಲ್ಲಿ ತೊಂದರೆಗಳು ಆಗಬಾರದು ಅಂತ 2 ವರ್ಷದಿಂದ 250ರಿಂದ 300 ಸಿಸಿಟಿವಿಯನ್ನ ಅಳವಡಿಸ್ತಾ ಇತ್ತು ಕಾಕಿ ಪಡೆ. 2 ವರ್ಷದಿಂದ 200ರಿಂದ 250. ಈ ಬಾರಿ ಹೆಚ್ಚಿನ ಜನ ಸೇರೋ ಹಿನ್ನೆಲೆ 800ಕ್ಕೂ ಅಧಿಕ ಸಿಸಿಟಿವಿಯನ್ನ ಬಳಸಲಾಗಿದೆ. ಹೋದ ವರ್ಷ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ನೋಡ್ಕೊಂಡು ಬ್ರಿಗೇಡ್ ರೋಡ್ನ 2 ಬದಿಯ ವಿದ್ಯುತ್ ಕಂಬಗಳಿಗೆ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. ಕಳೆದ ಬಾರಿಗೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಈ ಬಾರಿ ಅತಿ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಬಳಸಿದ್ದಾರೆ. ಪ್ರತಿ 30 ಅಡಿಗೆ 1 ಪಾಯಿಂಟ್ನಂತೆ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಲಾಗಿದೆ. ಇನ್ನು ಕುಡಿದ ಅಮಲಿನಲ್ಲಿ ಸ್ವಲ್ಪ ಬಾಲ ಬಿಚ್ಚಿದ್ರೆ ಪೊಲೀಸರಿಂದ ಕ್ವಿಕ್ ಆಕ್ಷನ್ ತೆಗೆದುಕೊಳ್ಳಲಾಗುತ್ತೆ. ಕುಡಿದ ಅಮಲಿನಲ್ಲಿ ಯಾರು ಕೂಡ ಹಾರಾಟ ಮಾಡಬಾರದು. ಅಹಿತಕರ ಘಟನೆಗಳನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಈಗ ಪೊಲೀಸರಿಂದ ಕಟ್ಟೆಚ್ಚರ ವಹಿಸಲಾಗಿದೆ. ಸಿಲಿಕಾನ್ ಸಿಟಿ ತುಂಬಾ ಸಿಸಿಟಿವಿಯ ಕಣ್ಗಾವಲಿದೆ. ಪೊಲೀಸರಿಂದ ಪಬ್, ರೆಸ್ಟೋರೆಂಟ್ ಮಾಲೀಕರ ವಾಟ್ಸ್ಆಪ್ ಗ್ರೂಪ್ ಕೂಡ ರಚನೆ ಮಾಡಲಾಗಿದೆ. ಪ್ರತಿಯೊಬ್ಬರು ಪ್ರತಿ ಕ್ಷಣದ ಮಾಹಿತಿಗಳ ಅಪ್ಡೇಟ್ ಮಾಡಲು ಸೂಚನೆಯನ್ನ ಕೂಡ ಕೊಡಲಾಗಿದೆ. ಬಾಲ ಬಿಚ್ಚಂಗಿಲ್ಲ, ಹುಷಾರ್ ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪಬ್ ಮಾಲೀಕರ ಜೊತೆ ಕ್ಷಣದ ಮಾಹಿತಿ ಪ್ರಕ್ರಿಯೆಗೆ ವಾಟ್ಸ್ಆಪ್ ರಚನೆ ಮಾಡಲಾಗಿರುವಂತದ್ದು. ಇನ್ನು ಗ್ರೂಪ್ನಲ್ಲಿ ಸ್ಥಳೀಯ ಪೊಲೀಸರಾಗ್ಲಿ, ಆಯುಕ್ತರಾಗ್ಲಿ, ಡಿಸಿಪಿಗಳು ಇರೋದು ಕೂಡ ಇಲ್ಲಿ ವಿಶೇಷವಾಗಿದೆ. ಎಲ್ಲಾ ಗ್ರೂಪ್ನಲ್ಲೂ ಕೂಡ ಸ್ಥಳೀಯ ಪೊಲೀಸರು ಇರ್ತಾರೆ. ಪೊಲೀಸ್, ಹೋಮ್ ಗಾರ್ಡ್ ಜೊತೆ 500ಕ್ಕೂ ಹೆಚ್ಚು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಡ್ರ್ಯಾಗ್ ರೇಸ್, ವೀಲಿಂಗ್ ಮಾಡುವವರ ವಿರುದ್ಧ ಹೆಚ್ಚಿನ ನಿಗಾ ಇಡಲಾಗಿದೆ. ಯಾರು ಕೂಡ ಇನ್ನು ವೀಲಿಂಗ್ ಮಾಡುವಂತಿಲ್ಲ ಎನ್ನುವ ಒಂದು ಆದೇಶ. ಡಿಜೆ ಆಗಿರ್ಬೋದು, ಧ್ವನಿವರ್ಧಕಗಳಿಗೆ ಅನುಮತಿ ಪಡೆದಿದ್ರೆ ಮಾತ್ರ ಅವಕಾಶ ಕಲ್ಪಿಸಲಾಗತ್ತೆ, ಇಲ್ಲ ಅಂದ್ರೆ ಅವಕಾಶ ಇಲ್ಲ. ಮಹಿಳಾ ಪೊಲೀಸ್ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದ್ರೆ ವಿಶ್ರಾಂತಿಗಾಗಿ ಐಲ್ಯಾಂಡ್ ನಿರ್ಮಾಣ ಕೂಡ ಮಾಡಲಾಗಿದೆ ಎನ್ನುವ ಒಂದು ಮಾಹಿತಿ ಇದೆ.